ಸ್ಟೂಡೆಂಟ್ಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದರ್ಶು ಎಜುಕೇರ್ ಚಾನಲ್. ಹಾಗೆ KA 2024 ಅಪ್ಡೇಟ್ಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಈಗಿನ ಒಂದು ವಿಡಿಯೋ ಏನು ಅಂತ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆದಂತ ವಿಡಿಯೋ. ನಾನು ನಿಮಗೆ ಬೆಳಿಗ್ಗೆ ಒಂದು ವಿಡಿಯೋನ ಮಾಡಿ ತಿಳಿಸ್ಕೊಟ್ಟಿದ್ದೆ. ಅದು KCET ವಿದ್ಯಾರ್ಥಿಗಳಿಗೆ ಒಂದು ಶೆಡ್ಯೂಲ್ ಅನ್ನ ರಿಲೀಸ್ ಮಾಡಿದ್ರು. ನಿಮಗೆ ಚಾಯ್ಸ್ 1 ಅನ್ನ ಆಯ್ಕೆ ಮಾಡ್ಕೊಂಡಿರುವಂತ ಸ್ಟೂಡೆಂಟ್ಸ್ ಯಾವ ರೀತಿ ನೀವು ಫೀ ಅನ್ನ ಪೇ ಮಾಡಬೇಕು, ಒಂದು ಡೀಟೇಲ್ಸ್ ಅನ್ನ ಕೊಟ್ಟಿದ್ರು, ಡೇಟ್ಸ್ ಅನ್ನ ಕೊಟ್ಟಿದ್ರು. ಆ ಒಂದು ಡೇಟ್ ಅಲ್ಲಿ ನೀವು ಚಾಯ್ಸ್ ಎಂಟ್ರಿಯನ್ನ ಮಾಡ್ಕೋಬಹುದು, ಹಾಗೆ ಫೀಸ್ ಅನ್ನ ಪೇ ಮಾಡಬಹುದು. ಹಾಗೆ ಆರ್ಡರ್ ಕಾಪಿಯನ್ನ, ಅಡ್ಮಿಷನ್ ಆರ್ಡರ್ ಕಾಪಿಯನ್ನ ನೀವು ಕಾಲೇಜಸ್ಗೆ ಕೊಟ್ಟು ಅಡ್ಮಿಷನ್ ಮಾಡಿಸೋದಕ್ಕೆ ಒಂದಿಷ್ಟು ಡೇಟ್ಸ್ ಅನ್ನ ರಿಲೀಸ್ ಮಾಡಿದ್ರು. ಹಾಗೆ ಇಲ್ಲಿ ನೀಟ್ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಶೆಡ್ಯೂಲ್ ಅನ್ನ ರಿಲೀಸ್ ಮಾಡಿದ್ದಾರೆ 30ನೇ ತಾರೀಕು. ಆ ಒಂದು ಶೆಡ್ಯೂಲ್ ಅಲ್ಲಿ ಏನಿದೆ ಅಂತ ಈಗ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಿದ್ದೀರಾ ಪ್ರತಿಯೊಬ್ಬರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ಇದೇ ರೀತಿಯಾದಂಥ ಎಲ್ಲ ಅಪ್ಡೇಟ್ಸು ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 90% ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಸ್ನ ನೋಡ್ತಿದ್ದೀರಾ, ತಪ್ಪದೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಒಂದು 500 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ. ಪ್ರತಿಯೊಬ್ಬರು ಕೂಡ ಒಂದೊಂದು ಲೈಕ್ನ ಮಾಡಿ 500 ಲೈಕ್ಸ್ನ ಬೇಗ ಕಂಪ್ಲೀಟ್ ಮಾಡಿ. ಓಕೆ ಸ್ಟೂಡೆಂಟ್ಸ್, ಈಗ ನೀವು ನೋಡ್ತಿರ್ಬೋದು ಇಲ್ಲಿ ನಿಮಗೆ UG ನೀಟ್ ವಿದ್ಯಾರ್ಥಿಗಳಿಗೆ ಒಂದು ಶೆಡ್ಯೂಲ್ ಅನ್ನ ರಿಲೀಸ್ ಮಾಡಿದ್ದಾರೆ KA ಮುಖಾಂತರ. ಏನು ಅಂತ ಅಂದ್ರೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ವೈದ್ಯಕೀಯ, ದಂತ ವೈದ್ಯಕೀಯ, ಆಯುಷ್ ಕೋರ್ಸುಗಳಿಗೆ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳಿಗೆ ಚಾಯ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳಲು ಸ್ಟೆಪ್ಸ್ ಟು ಬಿ ಫಾಲೋಡ್ ಫಾರ್ ಸೆಲೆಕ್ಷನ್ ಆಫ್ ಚಾಯ್ಸ್, ಪೇಮೆಂಟ್ ಫೀಸ್, submission of original documents and reporting to college by the candidates who have been allotted medical, dental, ayush seats in the first round ಅಂತ ಕೊಟ್ಟಿದ್ದಾರೆ. ಫಸ್ಟ್ ರೌಂಡ್ ಅಲ್ಲಿ ಯಾವ ವಿದ್ಯಾರ್ಥಿಗಳಿಗೆ ಮೆಡಿಕಲ್, ಡೆಂಟಲ್, ಆಯುಷ್ ಸೀಟ್ ಸಿಕ್ಕಿದೆ, ಹಾಗೆ ಚಾಯ್ಸ್ ಎಂಟ್ರಿಯನ್ನ ಮಾಡೋದಕ್ಕೆ, ಫೀಸ್ ಅನ್ನ ಪೇಮೆಂಟ್ ಮಾಡೋದಕ್ಕೆ, ಹಾಗೆ ಸಬ್ಮಿಷನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂಡ್ ರಿಪೋರ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಕಾಲೇಜಸ್ಗೆ ನಿಮಗೆ ಡೇಟ್ಸ್ ಅನ್ನ ಅನೌನ್ಸ್ಮೆಂಟ್ ಮಾಡಿರುವಂತದ್ದು ಲಾಸ್ಟ್ ಡೇಟ್ಸ್. ಇಲ್ಲಿ ನೋಡಬಹುದು ನೀವು ನಿಮ್ಮ ಒಂದು ಪೋಷಕರ ಜೊತೆ ಚರ್ಚೆಯನ್ನ ಮಾಡಿ ಸೂಕ್ತವಾದ ಚಾಯ್ಸ್ ಗಳನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ. ನಿಮಗೆ ಚಾಯ್ಸ್ 1 ನ, 2 ನ, ಚಾಯ್ಸ್ 3 ನ, ಚಾಯ್ಸ್ 4 ನ ಆಯ್ಕೆ ಮಾಡ್ಕೋಬೇಕು. ನಿಮಗೆ ಚಾಯ್ಸ್ ಎಂಟ್ರಿ ಬಗ್ಗೆ ನಿಮ್ಗೆ ಆಗ್ಲೇ ಬಹಳಷ್ಟು ಮಾಹಿತಿಯನ್ನು ನಿಮಗೆ ಎಲ್ಲ ವಿಡಿಯೋಸ್ ಅಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಈಗೇನು ಹೇಳೋ ಅವಶ್ಯಕತೆ ಇಲ್ಲ, ನಿಮಗೆ ಗೊತ್ತಿರುತ್ತೆ ಅಂತ ಅನ್ಕೋತೇನೆ. ನೀವು ಚಾಯ್ಸ್ 1 ಅನ್ನ ಆಯ್ಕೆ ಮಾಡ್ಕೋಬೇಕು ಅಂದ್ರೆ ನಿಮಗೆ ಕಾಲೇಜ್ ಇಷ್ಟ ಆಗಿದೆ ಅಂತಂದ್ರೆ ನೀವು ಯಾವ ಒಂದು ಕಾಲೇಜಸ್ಗೆ ಅಡ್ಮಿಷನ್ ಮಾಡಿಸ್ಬೇಕು, ನಿಮಗೆ ಸಿಕ್ಕಿರುವಂತ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ತೀರಾ ಅಥವಾ ನಿಮಗೆ ಸೆಕೆಂಡ್ ರೌಂಡ್ ವರ್ಗೂ ವೆಯ್ಟ್ ಮಾಡಿ ಸೆಕೆಂಡ್ ರೌಂಡ್ ಅಲ್ಲಿ ಸಿಗುವಂತ ಕಾಲೇಜಸ್ಗೆ ಅಡ್ಮಿಷನ್ ಮಾಡಿಸ್ತೀರಾ, ಇದೆಲ್ಲಾನು ಕೂಡ ನೀವು ನಿಮ್ಮ ಪೇರೆಂಟ್ಸ್ ಜೊತೆ ಕೂತ್ಕೊಂಡು ಸರಿಯಾಗಿ ಡಿಸ್ಕಷನ್ ಮಾಡಿ ಇವತ್ತು ಬೆಳಿಗ್ಗೆ 11 ಗಂಟೆ ಮೇಲ್ಗಡೆ ನಿಮಗೆ ಚಾಯ್ಸ್ ಎಂಟ್ರಿ ಓಪನ್ ಆಗುತ್ತೆ. ಚಾಯ್ಸ್ ಎಂಟ್ರಿಯನ್ನ ಮಾಡ್ಕೊಳ್ಳಿ. ಓಕೆ, ಚಾಯ್ಸ್ ಎಂಟ್ರಿಯನ್ನ ಮಾಡೋದಕ್ಕೆ ಇವತ್ತು ಬೆಳಿಗ್ಗೆ 11 ಗಂಟೆ ಮೇಲೆ 31ನೇ ತಾರೀಕು 11 ಗಂಟೆ ಮೇಲೆ 3ನೇ ತಾರೀಕು ಒಳಗಡೆ ರಾತ್ರಿ 12 ಗಂಟೆವರೆಗೂ ನಿಮಗೆ ಟೈಮ್ ಇರುತ್ತೆ. 3ನೇ ತಾರೀಕು ಒಳಗಡೆ ನೀವು ಚಾಯ್ಸ್ ಎಂಟ್ರಿಯನ್ನ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಪೇರೆಂಟ್ಸ್ ಜೊತೆ ಕೂತ್ಕೊಂಡು ಆರಾಮಾಗಿ ನೀವು ಡಿಸ್ಕಷನ್ನ ಮಾಡ್ಕೊಳ್ಳಿ. ಗಮನ ಕೊಟ್ಟು ಕೇಳಿ, ಇದನ್ನ ಡಿಸ್ಕಷನ್ ಮಾಡಿಕೊಂಡು ನಿಮಗೆ ಕಾಲೇಜ್ ಬೇಕು ಅಂತ ಅಂದ್ರೆ ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ ಅಂದ್ರೆ ನೀವು ಫೀಸ್ ಅನ್ನ ಪೇ ಮಾಡಬೇಕಾಗಿರುತ್ತೆ. ಫೀಸ್ ಅನ್ನ ಪೇ ಮಾಡೋದಕ್ಕೆ ಅವಕಾಶವನ್ನ ಮಾಡ್ಕೊಡ್ತಾರೆ ನೀವು ಚಾಯ್ಸ್ ಎಂಟ್ರಿನ ಆದ್ಮೇಲೆ. ಓಕೆ, ನೀವು ಏನ ಮಾಡಬೇಕು ಅಂತಂದ್ರೆ ಪೇಮೆಂಟ್ ಆಫ್ ಫೀಸ್ ಬೈ ಚಾಯ್ಸ್ 1 ಅಂಡ್ ಚಾಯ್ಸ್ 2. ಚಾಯ್ಸ್ 1 ಮತ್ತೆ ಚಾಯ್ಸ್ 2 ಯಾರೆಲ್ಲ ಆಯ್ಕೆ ಆದ ವಿದ್ಯಾರ್ಥಿಗಳು ಯಾರಿದ್ರ ಅವರು ಫೀಸ್ ಅನ್ನ ಪೇ ಮಾಡಬೇಕಾಗಿರುತ್ತೆ, ಪೇಮೆಂಟ್ ಅನ್ನ ಮಾಡಬೇಕಾಗಿರುತ್ತೆ. ಅವ್ರು ಏನ ಮಾಡಬೇಕು ಅಂತಂದ್ರೆ ಫ್ರಮ್ 1 PM ಅಂದ್ರೆ ಇವತ್ತು ಮಧ್ಯಾಹ್ನ 1 ಗಂಟೆಯಿಂದ 4ನೇ ತಾರೀಕು, ನಿಮಗೆ ಸೆಪ್ಟೆಂಬರ್ 4ನೇ ತಾರೀಕು ಸಂಜೆ 4 ಗಂಟೆವರೆಗೂ ನೀವು ಪೇಮೆಂಟ್ ಅನ್ನ ಮಾಡಬೇಕಾಗಿರುತ್ತೆ. ಯಾವ ರೀತಿ ಪೇಮೆಂಟ್ ನ ಮಾಡಬೇಕು, ನಿಮಗೆ ಇದು ಚಾಯ್ಸ್ ಎಂಟ್ರಿ ಆದ್ಮೇಲೆ ನಿಮಗೆ ಚಲನ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡ್ಕೊಡ್ತಾರೆ. ಆ ಚಲನ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ರಿ ಅಂತ ಅಂದ್ರೆ ಅಲ್ಲಿ ನಿಮಗೆ ಎಷ್ಟು ಫೀಸ್ ಇದೆ, ನಿಮ್ಗೆ ಯಾವ ಕಾಲೇಜ್ ಸಿಕ್ಕಿದೆ ಹಾಗೆ ಅಲ್ಲಿ ಎಷ್ಟು ಫೀಸ್ ಇದೆ ಅದರಲ್ಲೇ ಇರುತ್ತೆ. ಆ ಒಂದು ಚಲನ್ ಅನ್ನ ತಗೊಂಡೋಗಿ ನೀವು ಬ್ಯಾಂಕಿಗೆ ಹೋಗಿ ಚೆಕ್ ಮುಖಾಂತರ ನೀವು ಮಾಡೋದು ಸೇಫ್ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಕೆಲವೊಂದಿಷ್ಟು ಬ್ಯಾಂಕ್ಗಳಲ್ಲಿ ಎಷ್ಟೊಂದು 1 ಲಕ್ಷ 2 ಲಕ್ಷ ನೀವು ಅಮೌಂಟ್ ಅನ್ನ ಕಟ್ಟಬೇಕಾದ್ರೆ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಆಗುವಂಥದ್ದು. ಒಟ್ಟಿಗೆ ಅಮೌಂಟ್ ನ ಕಟ್ಟಬೇಕು ಪ್ರಾಬ್ಲಮ್ಸ್ ಆಗುತ್ತೆ ಅಷ್ಟು ಅಮೌಂಟ್ ಅನ್ನ. ಹಾಗಾಗಿ ನೀವು ಚೆಕ್ ಮುಖಾಂತರ ನೀವು ಬರೆದು ಚೆಕ್ ಅಲ್ಲಿ ನೀವು ಎಂಟ್ರಿಯನ್ನ ಮಾಡಿ ನೀವು ಚೆಕ್ ಮುಖಾಂತರ ನೀವು ಟ್ರಾನ್ಸಾಕ್ಷನ್ ಅನ್ನ ಮಾಡೋದ್ರಿಂದ ನಿಮಗೆ ಪೇಮೆಂಟ್ ಅನ್ನ ಮಾಡೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ, ಈಸಿ ಆಗುತ್ತೆ ಅಂತ. ಓಕೆ, ನೀವು ಏನೋ ಇದು ಪೇಮೆಂಟ್ ಅನ್ನ ಮಾಡೋದಕ್ಕೆ ಚಾಯ್ಸ್ 1 ಮತ್ತೆ ಚಾಯ್ಸ್ 2 ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ ಯಾರಿದ್ರೆ ಅವರೆಲ್ಲರೂ ಕೂಡ ಮಧ್ಯಾಹ್ನ 1 ಗಂಟೆ ಇವತ್ತು ಮಧ್ಯಾಹ್ನ 1 ಗಂಟೆಯಿಂದ ನಿಮಗೆ ಅವಕಾಶ ಇರುತ್ತೆ ಪೇಮೆಂಟ್ ಅನ್ನ ಮಾಡೋದಕ್ಕೆ. 4ನೇ ತಾರೀಕು 4 ಗಂಟೆ ಒಳಗಡೆ ನೀವು ಪೇಮೆಂಟ್ ಅನ್ನ ಮಾಡಬೇಕಾಗಿರುತ್ತೆ. ಅದಾದ್ಮೇಲೆ ನೀವು ಏನ ಮಾಡಬೇಕು ಅಂತ ಅಂದ್ರೆ position of original documents at KEA Bangalore in person along with 2 sets of attested photocopies of all documents only for choice 1 fee paid candidates. choice 1 fee paid ಯಾರು ಮಾಡಿರ್ತೀರಾ, ನೀವು ಪೇಮೆಂಟ್ ಅನ್ನು ಯಾರು ಮಾಡಿರ್ತೀರಾ ಚಾಯ್ಸ್ 1 ಮಾಡಿದವರು ಅವರು ಒರಿಜಿನಲ್ ಡಾಕ್ಯುಮೆಂಟ್ಸ್ ಹಾಗೆ ನಿಮ್ಮ ಒಂದು 2 sets of attested photocopies ನ ತಗೊಂಡು KEAಗೆ ಬೆಂಗಳೂರಲ್ಲಿ ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನು ನೀವು ಕೊಡಬೇಕಾಗುತ್ತೆ. ಓಕೆ, ಹೂ ಶುಡ್ ಸಬ್ಮಿಟ್ ದಿ ಒರಿಜಿನಲ್
ಡಾಕ್ಯುಮೆಂಟ್ಸ್ ಪ್ಲೀಸ್ ರೀಡ್ ದಿ ಇನ್ಸ್ಟ್ರಕ್ಷನ್ಸ್. ಯಾರು ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟಿದ್ದಾರೆ ಅವರು ಇನ್ಸ್ಟ್ರಕ್ಷನ್ಸ್ ನ ಓದ್ಕೊಳ್ಳಿ ಅಂತ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಓಕೆ, ಇದು ನಿಮಗೆ ಡೇಟ್ ಎಲ್ಲಿ ಯಾವಾಗ ಇದೆ ಅಂದ್ರೆ 2ನೇ ತಾರೀಕು, ಅಂದ್ರೆ ಸೆಪ್ಟೆಂಬರ್ 2ನೇ ತಾರೀಕಿಂದ 4ನೇ ತಾರೀಕುವರೆಗೂ ನಿಮಗೆ ಡೇಟು ಇರುವಂಥದ್ದು. ನಿಮಗೆ 10:30 ಇಂದ 4 ಗಂಟೆವರೆಗೂ ನಿಮಗೆ ಓಪನ್ ಇರುತ್ತೆ. ಅಲ್ಲಿ ಹೋಗಿ ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಕೊಡಬೇಕಾಗುತ್ತೆ. ಚಾಯ್ಸ್ 1 ಅಭ್ಯರ್ಥಿಗಳು ಯಾರು ನೀವು ಫೀಸನ್ನು ಪೇ ಮಾಡಿರ್ತೀರ ಅವರು ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಸಬ್ಮಿಷನ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಏನು ಅಂತಂದ್ರೆ ಡೌನ್ಲೋಡಿಂಗ್ ದಿ ಅಡ್ಮಿಷನ್ ಆರ್ಡರ್ ಓನ್ಲಿ ಬೈ ಚಾಯ್ಸ್ 1 ಆಫ್ಟರ್ ಪೇಮೆಂಟ್ ಆ್ಯಂಡ್ ಆಫ್ಟರ್ ಡೆಪಾಸಿಷನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್. ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಯಾರು ಕೊಟ್ಟಿರ್ತೀರ ಅವರು ನಿಮಗೆ ಅಡ್ಮಿಷನ್ ಆರ್ಡರನ್ನು ನಿಮಗೆ ಡೌನ್ಲೋಡ್ ಮಾಡ್ಕೊಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಅದು 2ನೇ ತಾರೀಕಿಂದ 5ನೇ ತಾರೀಕು ಒಳಗಡೆ ಇರುತ್ತೆ. ಓಕೆ, ಇದು ಲಾಸ್ಟ್ ಡೇಟ್ ಆಗಿರುತ್ತೆ 5ನೇ ತಾರೀಕು. ನೆಕ್ಸ್ಟ್ ಏನಂದ್ರೆ ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ಅಟ್ ದಿ ಮೆಡಿಕಲ್ ಡೆಂಟಲ್ ಕಾಲೇಜಸ್ ವಿತ್ ದಿ 1 ಸೆಟ್ ಆಫ್ ಅಟೆಸ್ಟೆಡ್ ಫೋಟೋ ಕಾಪೀಸ್ ಆಸ್ ಪರ್ ವೆರಿಫಿಕೇಶನ್ ಸ್ಲಿಪ್ ಅಂತ ನಿಮಗೆ ಅಲ್ಲಿ ಕೊಟ್ಟಿದ್ದಾರೆ. ನಿಮಗೆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಇರುವಂತೆ ನೀವು ಯಾವ ಕಾಲೇಜ್ಗೆ ಅಡ್ಮಿಷನ್ನ ಮಾಡಿಸಿದಿರ ನೋಡಿ ಆ ಒಂದು ಕಾಲೇಜ್ಗೆ ಹೋಗಿ ನೀವು ಅಡ್ಮಿಷನ್ ಆರ್ಡರನ್ನು ನೀವು ಕೊಟ್ಟು ನೀವು ಅಡ್ಮಿಷನ್ನ ಮಾಡಿಸ್ಕೊಳ್ಳೋಕ್ಕೆ ಲಾಸ್ಟ್ ಡೇಟ್ ಬಂದು 5ನೇ ತಾರೀಕು ಬಿಫೋರ್ 5:30 PM ಅಂತ ಕೊಟ್ಟಿದ್ದಾರೆ. 5:30 ಒಳಗಡೆ ಅಂದರೆ ನೀವು ಆದಷ್ಟು ಬೇಗ 4ನೇ ತಾರೀಕು 5ನೇ ತಾರೀಕು ಒಳಗಡೆ ಬೆಳಿಗ್ಗೆ ಅಂದರೆ ನೀವು ಆದಷ್ಟು ಬೇಗ ಮಧ್ಯಾಹ್ನ 3 ಗಂಟೆ ಒಳಗಡೆ ನೀವು ಮುಗಿಸ್ಕೊಳ್ಳೋದು ಒಳ್ಳೆಯದು. ಓಕೆ, ಲಾಸ್ಟ್ 5:30ವರೆಗೂ ಇದೆ ಅಂತ ನೀವು ಕಾಯ್ಕೊಂಡು ಕೂತ್ಕೊಂಡ್ರೆ ನಿಮಗೆ ವೇಸ್ಟ್ ಆಗುವಂಥದ್ದು ಕಾಲೇಜ್. ಓಕೆ, ಆದಷ್ಟು ಬೇಗ ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಯಾಕೆ ಶೇರ್ ಮಾಡಿ ಅಂತ ಇದ್ದೀನಿ ಅಂದರೆ ಈ ಒಂದು ಲಾಸ್ಟ್ ಡೇಟ್ ಮುಗಿದ್ರೆ ಮತ್ತೆ ಎಕ್ಸ್ಟೆಂಡ್ ಆಗೋದಿಲ್ಲ ಸ್ಟೂಡೆಂಟ್ಸ್. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ನಿಮಗೆ ಗೊತ್ತಿರುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಅಥವಾ ವಿದ್ಯಾರ್ಥಿಗಳಾಗಿರ್ಬೋದು ಪೇರೆಂಟ್ಸ್ಗಾಗಿರ್ಬೋದು ಎಲ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಒಂದು ಇನ್ಫಾರ್ಮೇಷನ್ ತಿಳಿಯುತ್ತೆ. ಚಾಯ್ಸ್ ಎಂಟ್ರಿನ ಮಾಡಿಕೊಂಡು ಅವರು ಕೂಡ ಫೀಸನ್ನು ಪೇ ಮಾಡಿ ಕಾಲೇಜಸ್ಗೆ ಅಡ್ಮಿಷನ್ನ ಮಾಡಿಸ್ಕೊಳ್ತಾರೆ. ಇಲ್ಲ ಅಂತಂದರೆ ಅವ್ರಿಗೆ ಗೊತ್ತಾಗಲಿಲ್ಲ ಅಂತಂದರೆ ಭಾಳಷ್ಟು ಪ್ರಾಬ್ಲಮ್ ಆಗುವಂಥದ್ದು, ಕಾಲೇಜ್ ಸಿಗದೇ ಇರುವಂಥದ್ದು. ಮತ್ತೆ ಏನಾಗುತ್ತೆ ಅಂತಂದರೆ ಡೇಟು ಎಕ್ಸ್ಟೆಂಡ್ ಆಗೋದಿಲ್ಲ. ಇದು ಮುಗಿದಾದ್ಮೇಲೆ ಮುಗೀತು. ನೀವು ನೋಡ್ತಿರ್ಬೋದು ಆಪ್ಷನ್ ಎಂಟ್ರಿ ಮುಗಿದಾದ್ಮೇಲೆ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಡೇಟನ್ನು ಎಕ್ಸ್ಟೆಂಡ್ ಮಾಡಿಸಿ ಅಂತ ಕೇಳ್ಕೊತಿದ್ರು, ಆದರೆ ಆಗಲಿಲ್ಲ. ಏನೇ ಮಾಡಿದ್ರು ಕೂಡ ಆಪ್ಷನ್ ಎಂಟ್ರಿ ಡೇಟು ಎಕ್ಸ್ಟೆಂಡ್ ಆಗಲಿಲ್ಲ. ಹಾಗಾಗಿ ಈ ಒಂದು ಡೇಟ್ ಮುಗಿದ್ರು ಕೂಡ ಮತ್ತೆ ಎಕ್ಸ್ಟೆಂಡ್ ಆಗೋದಿಲ್ಲ. ಈಗಾಗಲೇ ಭಾಳ ಡಿಲೇ ಆಗಿದೆ ಕೌನ್ಸಿಲಿಂಗ್ ಪ್ರೊಸೆಸ್ಸು. ಹಾಗಾಗಿ ಬೇಗ ಎಲ್ಲರೂ ಕೂಡ ಚಾಯ್ಸ್ ಎಂಟ್ರಿಯನ್ನು ಮಾಡಿಕೊಂಡು ಕಾಲೇಜಸ್ಗೆ ಅಡ್ಮಿಷನ್ನ ಮಾಡಿಸಿ ಅಂತ ಹೇಳ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಎಲ್ಲ ಸ್ಟೂಡೆಂಟ್ಸ್ಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ನಿಮಗೆ ಏನೇ ಡೌಟ್ಸ್ ಇದ್ರು ಕೂಡ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಹೋಗಿ ಸರ್ಚ್ ಮೇಲೆ ಕ್ಲಿಕ್ನ ಮಾಡಿ ನನ್ನ ಒಂದು ನೇಮ್ ಅಂದರೆ ದರ್ಶನ್ ಚಂದ್ರಗಿರಿ ಅಂತ ನೀವು ಟೈಪ್ ಮಾಡಿದ್ರಿ ಅಂತ ಅಂದರೆ ನನ್ನ ಒಂದು ಅಕೌಂಟ್ ಮೇಲೆ ನೀವು ಕ್ಲಿಕ್ ಮಾಡಿ ಫಾಲೋ ಅನ್ನ ಮಾಡ್ಕೊಳ್ಳಿ. ಫಾಲೋ ಮಾಡಿ ನನಗೆ ಏನೇ ನಿಮ್ಮ ಡೌಟ್ಸ್ ಇದ್ರು ಮೆಸೇಜ್ ಅನ್ನ ಮಾಡಿ, ನಾನು ನಿಮಗೆ ಕ್ಲಾರಿಫೈ ಅನ್ನ ಮಾಡ್ತೇನೆ. ಓಕೆ, ಹಾಗೆ ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ನೀವು ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಅಲ್ಲೂ ಕೂಡ ಎಲ್ಲ ರೀತಿಯಾದಂಥ ಈ ಒಂದು PDFs ಆಗಿರ್ಬೋದು ಹಾಗೆ ಏನೇ ಅಪ್ಡೇಟ್ಸ್ ಬಂದರೂ ಕೂಡ ನಾನು ನಿಮಗೆ ಅಲ್ಲಿ ತಿಳಿಸ್ಕೊಡ್ತೇನೆ. ಓಕೆ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋಗೆ ಒಂದು 500 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. 500 ಲೈಕ್ಸ್ನ ಬೇಗ ಕಂಪ್ಲೀಟ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂಥ ಎಲ್ಲ ಒಂದು ಅಪ್ಡೇಟ್ಸು ನಿಮಗೆ ಸಿಗ್ತಾ ಹೋಗುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ಒಂದು ಅಪ್ಡೇಟ್ಸ್ಗೆ ಕಾಯ್ತಾ ಇರಿ. ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೇನೆ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್. ಬೈ ಸ್ಟೂಡೆಂಟ್ಸ್.